ಏನೀಗ ನಾವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ನಮ್ಮ ರೈತರ ಅಹವಾಲನ್ನ ಕೇಳಕ್ ಬಂದಿದ್ದೀರಿ. ಈಗ ಅದು ನಮ್ಮ ಶಾಸಕರ ಮೂಲಕ ಜಿಬಿಡಿಎ ಕಮಿಷನರ್ ಮೂಲಕ ಸಾಕಷ್ಟು ಚರ್ಚೆ ಆಗಿದ್ದಾವೆ. ಈ ಭೂ ಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ಸುಮಾರು 1.5 ವರ್ಷದಿಂದ ಸಾಕಷ್ಟು ರೈತರು ನೊಂದುಬಿಟ್ಟಿದ್ದೀವಿ ನಾವು. ಈಗ ಅದರ ಅಂತಿಮ ಹಂತಕ್ಕೆ ಬಂದಿದ್ದು ನಮ್ಮ ರೈತರಿಗೆ ನೋಟಿಫಿಕೇಶನ್ ಮತ್ತೆ JMC ಅನ್ನು ಅನಿವಾರ್ಯ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಮಗೆ ಅದೊಂದಾಗಬೇಕು. ಸರ್ಕಾರ ನಮ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ವಹಿಸಿ ನೋಟಿಫಿಕೇಶನ್ ಮಾಡಿ ಪರಿಹಾರ ಹಣವನ್ನ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವು ಕಂಡೀಷನ್ ಹಾಕಿದ್ದೀವಿ. 12 ಕಂಡೀಷನ್ ಹಾಕಿದ್ವಿ. ನಮಗೆ ಗೊತ್ತಿರಬೇಕು, ಪರಿಹಾರ ಅನ್ನೋದು ಒಂದನ್ನೇ ಅಲ್ಲ, ನಾವೇನು ರೈತರಿಗೆ ಅಲ್ಲಿ ಸಿಗ್ತಕ್ಕಂಥ ಸಮಸ್ಯೆಗಳು ಸಂಬಂಧಪಟ್ಟಂಗೆ ದರ ಅಲ್ಲದೆ ಬೇರೆ ಬೇರೆ ಕಂಡೀಷನ್ಗಳು ನಾವು ಹಾಕಿದ್ದೀವಿ. ಅವ್ರಿಗೆ ಬಡವ್ರಿಗೆ ಆಗ್ಬೋದು, ವಸತಿ ಇಲ್ದೇವ್ರಿಗೆ ಆಗ್ಬೋದು, ಕೂಲಿ ಕಾರ್ಮಿಕರಿಗೆ ಆಗ್ಬೋದು, ಇವೆಲ್ಲ ಸೇರಿ ಕೆಲವು ಇದನ್ನ ಕೊಟ್ಟಿದ್ದೀವಿ. ಅದಕ್ಕೆಲ್ಲಾನು ಒಪ್ಕೊಂಡಿದ್ದಾರೆ. ನಮ್ಗೆ ನಮ್ ಗಮನಕ್ಕೆ ಬಂದಿದೆ, ಇದು ಫೋಟೋ ತಗೊಂಡಿದ್ರಿ. ಈ ಎಲ್ಲಾ ಕಂಡೀಷನ್ಗಳು ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ನಾವು ಇಷ್ಟು ಎಲ್ಲಾನು ಕೂಡ ರೈತರಿಗೆ ಅಲ್ಲಿ ಯಾವುದೇ ತರ ತೊಂದರೆ ಕೊಡಲ್ಲ, ಈ ಎಲ್ಲವನ್ನು ನಾವು ಪೂರೈಸ್ತೀವಿ, ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿದ್ರೆ. ಅದ್ರ ಜೊತೆಗೆ ನಮ್ಗೆ JMC ನ ಇವತ್ತು ನಾಳೆಯಿಂದನೇ ಕಳಿಸ್ಬೇಕು ಅನ್ನೋದು ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ. ಒಪ್ಕೊಂಡಿದ್ದಾರೆ. ಮತ್ತೆ ನೋಟಿಫಿಕೇಶನ್ ಹಾಕಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರೆ ಅದಕ್ಕೂ ಒಪ್ಕೊಂಡವ್ರೆ. ಬೇಗ ಮಾಡಿ ಪರಿಹಾರ ಕೊಡ್ತೀವಿ ಅಂತ. ರೈತರು ತೊಂದರೆಗಳ ನಾವು ಗಮನಿಸಿ, ನಾನು ಯಾರಿಗೂ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ ಬನ್ನಿ ಅಂತ. ಅದು ವಿಚಾರ ಅವ್ರಿಗೆ ಗೊತ್ತಾಗಿ, ಯಾಕೆಂದ್ರೆ ಆ ಪರಿಸ್ಥಿತಿಗೆ ಹೋಗಿದೆ ನಾವು. ನನ್ನ ವೈಯಕ್ತಿಕ ಸಮಸ್ಯೆಗೋ ಯಾರು ವೈಯಕ್ತಿಕ ಸಮಸ್ಯೆಗೋ ತೊಂದರೆ ಕೊಡೋದು ದಯವಿಟ್ಟು ಬೇಕಾಗಿಲ್ಲ. ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಮುಗಿಸಿ ನಮ್ಮ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲ ಅಂತಂದ್ರೆ ನಾವು ರೈತರು ಹೋರಾಟವನ್ನ ಇದ್ರ ಜಾಸ್ತಿ ಮಾಡಿ ನೀವು ಬೇರೆ ತರದ ಹೋರಾಟಕ್ಕೆ ದಾರಿ ಮಾಡ್ಕೊಡಕ್ಕಾಗುತ್ತೆ. ಇದನ್ನ ಬೇಗ ಮುಗಿಸ್ಬೇಕು ಅಂತ ಕೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, GPDA ಮನವಿ ಮಾಡ್ಕೊಳ್ತೀನಿ, ಮೊನ್ನೆ ಶಾಸಕರು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಆ ಒಂದು ಪ್ರಕ್ರಿಯೆ ಈಗ ನಿಮ್ಮ ಮುಂದೆ ನಡೆದಿದೆ. ಅದಾಗಿದೆ, ಅಂತಿಮ ಹಂತ ಬಂದಿದೆ. ಅಂತಿಮ ಹಂತವನ್ನ ಪೂರ್ಣಗೊಳಿಸಿ ಯಶಸ್ವಿಗೊಳಿಸಬೇಕು ಅನ್ನೋದು ಮುಂದೆ ಅಷ್ಟೇ ಬೇಡಿಕೆ. ಅದಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಹೇಳಿ ನನ್ನ ಮಾತು.